ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಇಡ್ಲಿ ಮಾಡೋಣ. ಇಡ್ಲಿ ಅಂತ ಹೇಳಿದರೆ ಅಕ್ಕಿ ಬೇಡ, ಉದ್ದಿನಬೇಳೆ ಬೇಡ, ಮತ್ತು ಸ್ಟವ್ ಬೇಡ, ಏನಿಲ್ಲದೆ ಇಡ್ಲಿ ಮಾಡೋದು. ಅದಕ್ಕೆ ತೆಂಗಿನಕಾಯಿ ತೊಗೊಂಡು ಅದ್ರ ಹಿಂದ್ಗಡೆ ಅಂತ ಬ್ಲ್ಯಾಕ್ ಆಗಿರುತ್ತಲ್ಲ ಅದನ್ನು ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನಲ್ಲಿ ಕಾಯಿ ಹಾಲು ಮಾಡ್ಕೊಳ್ಬೇಕು ಫಸ್ಟು. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಹಳೆ ಕಾಲದವ್ರು ಯಾರೋ ನಮ್ಮ ಮನೇಲಿದ್ದರೆ, ಹಿರಿಯರಿದ್ದರೆ ಮನೆಯಲ್ಲಿ ಅವರಿಗೆ ಗೊತ್ತಿರುತ್ತೆ ಸಾಮಾನ್ಯಕ್ಕಿದು. ಇದರಲ್ಲಿ ಕಾಯಿ ಹಾಲು ಗಟ್ಟಿಯಾಗಿ ತೊಗೊಳ್ಬೇಕು, ನೀರು ಹಾಕಿ ತೊಗೊಳ್ಬಾರ್ದು. ಒಂದೇ ಒಂದು ಫಸ್ಟ್ ಸೋದಿಸ್ಕೊಳ್ತೇವಲ್ಲ ಅದೇ ನೀರು ತೊಗೊಳ್ಬೇಕು ಅಷ್ಟೇ, ಹಾಲು. ಈಗ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹಾಲು ತೊಗೊಂಡು ಬರ್ತೀನಿ ನೋಡಿ. ಕಾಯಿ ಹಾಲು ತೊಗೊಂಡಿದ್ದೀನಿ, ಈಗ ಸೋದಿಸಿ ನೋಡಿ ಹೀಗೆ ರುಬ್ಬಿ ಇದು ಉಳ್ದಿರೋದು. ಇದರಲ್ಲಿ ತಂಬಳಿ ಮಾಡೋಣ, ಇದನ್ನು ಬಿಸಾಡೋದು ಬೇಡ. ಇದು ತಂಬಳಿಗೆ ಇಟ್ಟಿದ್ದೀನಿ, ಇದು ಬೇಡ ಇವಾಗ ಸದ್ಯಕ್ಕೆ. ಇದು ನೋಡಿ ಹಾಲಿಗೆ ಒಂದು ನಿಂಬೆಹಣ್ಣು ರಸ ತೆಗೆದು ಹಾಕ್ತಾಯಿದ್ದೀನಿ. ಇದು ಒಂದು ನಿಂಬೆಹಣ್ಣು ಫುಲ್ ಇದೆ. ಹೀಗಿದೆ, ಇದನ್ನು ಆರಿಸ್ಬೇಕು, ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಹೀಗೆ ಚೆನ್ನಾಗಿ ಆರಿಸ್ತಾ ಹೋಗಬೇಕು. ಹೀಗೆ ಒಂದು 4-5 ಸಲ ಹೀಗೆ ಮಾಡಬೇಕು. ಹೀಗೆ ಸರಿ ನಿಂಬೆಹಣ್ಣು ರಸ ಎಲ್ಲ ಕಡೆಗೂ ಇದಾಗಬೇಕು. ಹೀಗೆ ಮಾಡಿ ಈಗ ಇದನ್ನು ಬೆಳಗ್ಗೆ ತನಕ ಇಟ್ಬಿಡಬೇಕು, ರಾತ್ರಿ ಹೀಗೆ ಮಾಡಬೇಕು. ಈಗ ಇದಕ್ಕೆ ಆಯಿಲ್ ಹಾಕೋದಿಲ್ಲ, ಏನಿಲ್ಲ, ಬೇಳೆ ಇಲ್ಲ, ಅಕ್ಕಿನೂ ಇಲ್ಲ, ಏನಿಲ್ಲ. ಈಗ ಇದನ್ನು ಹೀಗೆ ಮುಚ್ಚಿ ಇಟ್ಬಿಡಬೇಕು. ಇದನ್ನು ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಮಾಡಬೇಕು. ನೋಡಿ ಮುಚ್ಚಿಡ್ತೇವೆ, ಆಯಿತಾ. ರಾತ್ರಿ ಕಾಯಿ ಹಾಲು ತೆಗೆದಿಟ್ವಲ್ಲ, ಅದು ಬೆಳಗ್ಗೆ ಎದ್ದು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿ ಬರಲಿ ಅಂತ. ಗಟ್ಟಿ ಬೇಕಲ್ಲ ನಮಗೆ, ಸೊ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ, ಗಟ್ಟಿ ಬಂದಿದೆ. ಈಗ ಇದನ್ನು ಸೈಡಲ್ಲಿ ಇಡೋಣ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ. ಅವಲಕ್ಕಿ ಇದು ನಾವು ತೊಳೆಯೋದಿಲ್ಲ, ಅದಕ್ಕೆ ಬಟ್ಟೆಲಿ ಒಂದು ಸ್ವಲ್ಪ ಒರೆಸಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸು, ಇದು ಫುಲ್ಲು ನೈಸ್ ಆಗೋದಿಲ್ಲ ಅವಲಕ್ಕಿ, ಎಷ್ಟು ಆಗುತ್ತೋ ಅಷ್ಟು ನೈಸು ಮಾಡ್ಕೊಂಡು ಬರಬೇಕು. ಈಗ ನಾನು ಮಾಡ್ಕೊಂಡು ಬರ್ತೀನಿ ನೋಡಿ. ಈಗ ನೈಸಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನೊಂದು ಬೌಲಿಗೆ ತೊಗೊಳ್ಳೋಣ. ಇದು ಏಕಾದಶಿ ಮಾಡೋರಿಗೆ ಬೆಸ್ಟ್ ಫುಡ್ ಇದು, ಏಕಾದಶಿಗೆ. ಮತ್ತು ಥೈರಾಯ್ಡ್ ಇದ್ದವ್ರಿಗೂ ಕೂಡ ಇದು ಒಳ್ಳೆ ಮೆಡಿಸಿನ್. ಇದು ಥೈರಾಯ್ಡ್ ಅವ್ರಿಗೆ ತುಂಬ ಬೆಸ್ಟ್ ಮೆಡಿಸಿನ್ ಇದು, ಯಾಕಂದರೆ ಕಾಯಿ ಹಾಲಲ್ಲೇ ಮಾಡ್ತೀವಲ್ಲ ಅದು. ಈಗ ಕಾಯಿ ಹಾಲು ತೆಗೆಯೋದು ಕಷ್ಟ, ತುಂಬ ಲೇಟ್ ಆಗುತ್ತೆ ಅನ್ನೋರಾದರೆ ಮೊಸರು ಅಲ್ಲಿ ಸಹ ಮಾಡ್ಕೊಳ್ಬೋದು ಇದನ್ನು. ಬಟ್ ಕಾಯಿ ಹಾಲಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಈಗ ನೋಡಿ ಇದು ಹಾಕಿ ಕಲಸೋಣ. ಕಲಸಿದ ತಕ್ಷಣ ಇಡ್ಲಿ ಮಾಡಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ, ಮೊಸರಾಗಿದೆ. ನೋಡ್ಕೊಂಡು ಹಾಕೋಣ, ಒಮ್ಮೆಗೆ ಹಾಕಬಾರ್ದು, ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಗಟ್ಟಿ ಇರಬೇಕಿದು. ಸ್ವಲ್ಪನೇ ನೋಡಿ ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಬಿಡೋಣ ಆಗಲೇ. ಕಾಯಿ ಹಾಲು ತೆಗೆಯೋದು ಕಷ್ಟ ಆದರೆ ಮೊಸರಲ್ಲಿ ಮಾಡ್ಬೋದು, ಬಟ್ ಕಾಯಿ ಹಾಲು ಟೇಸ್ಟಾಗಿರುತ್ತೆ. ಥೈರಾಯ್ಡ್ ಅವ್ರಿಗೆ ಬೆಸ್ಟ್ ಮೆಡಿಸಿನ್. ಈಗ ಇದಕ್ಕೆ ಒಂಚೂರು ನೀರು ಹಾಕಿ ನಾನು ತಗೊಳ್ತೀನಿ. ಅವಲಕ್ಕಿ ಎಲ್ಲ ಬೇಗ ಗಟ್ಟಿ ಆಗಿಬಿಡುತ್ತೆ. ಚೂರು ನೀರು ಬೇಕು. ಇದು ಮೊದಲಿನ ಕಾಲದವರೆಲ್ಲ ಹೀಗೆ ಕಲಸಿ ತಿಂತಿದ್ರು, ನಾವು ಅದಕ್ಕೊಂದು ಶೇಪ್ ಕೊಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರ ನಮ್ಮ ಮನೇಲಿ ಹಿರಿಯರಿದ್ದರೆ ಅವ್ರಿಗೆ ಗೊತ್ತಿರುತ್ತಿದ್ದು ತಿಂಡಿ ಅಂತ.
ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕಾಯಿ ಹಾಲಲ್ಲಿ ಮಾಡೋದ್ರಿಂದ. ಮಕ್ಕಳು ದಿಢೀರಂತ ನಮಗೆ ಇಡ್ಲಿ ಬೇಕು ಅಂದರೆ ಇಡ್ಲಿ ಹಿಟ್ಟಿಲ್ದಿರ ಇಡ್ಲಿ ಮಾಡೋಕ್ಕಾಗಲ್ಲ. ದೋಸೆ ಆದರೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಏನಾದ್ರು ದೋಸೆ ಹೊಯ್ಬೋದು. ಇಷ್ಟಾದರೆ ಸಾಕು ನೋಡಿ, ಇಷ್ಟು ಗಟ್ಟಿ ಇರಬೇಕು. ಇನ್ನು ನೀರು ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ ಇದು ಕರೆಕ್ಟಾಗಿದೆ. ಈಗ ನೋಡಿ ನಾನು ಪ್ಲೇಟ್ ರೆಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅಲಂಕಾರಕ್ಕಷ್ಟೇ, ಬೇರೆ ಏನಲ್ಲ ಇದು. ಗೋಡಂಬಿ ಸಹ ಇಟ್ಕೊಳ್ಬೋದು. ಸಣ್ಣಕ್ಕಾಗಬೇಕು ಅಂತಿರೋರು, ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಅನ್ನ ತಿನ್ನೋಕೆ ಬದಲು ಈ ಥರ ಅವಲಕ್ಕಿಯಲ್ಲಿ ಮಾಡಿ ತಿನ್ಬೋದು. ಈಗ ಇದನ್ನು ಹೀಗೆ ಸರಿ ಒತ್ತಬೇಕು. ಹೀಗೆ ಕೈಯಲ್ಲೇ ಒತ್ತಿದ್ರೆ ಚೆನ್ನಾಗಿ ಬರುತ್ತೆ, ಸ್ಪೂನಲ್ಲಿ ಒತ್ತೋಕ್ಕಿಂತ. ಆಕಾರ ಕರೆಕ್ಟಾಗಿ ಬರುತ್ತೆ ಈಗ ಒತ್ತಿದ್ರೆ. ಕರೆಕ್ಟಾಗಿ ಒಂದು ಬೌಲ್ ಫುಲ್ಲು ತೊಗೊಂಡಿದ್ದಕ್ಕೆ 6-7 ಇಡ್ಲಿ ಆಗ್ತಾಯಿದೆ. ನೀವಿನ್ನು ಬೀಟ್ರೋಟು ಅದೆಲ್ಲ ಇಟ್ಕೊಳ್ಬೋದು ಅಡಿಯಲ್ಲಿ ಕೆಳಗಡೆ, ಅಲಂಕಾರಕ್ಕಷ್ಟೇ. ಹಸಿ ತರಕಾರಿ ಏನು ತಿಂತೀವೋ ಅದನ್ನೆಲ್ಲ ಇಡ್ಬೋದು. ನೋಡಿ ಹೀಗೆ ಈ ಥರ ಎಲ್ಲವನ್ನು ಒತ್ತಬೇಕು. ಸ್ವಲ್ಪ ಹಿಟ್ಟು ಕಡಿಮೆ ಆಯಿತು, ಒಂದು ಇಡ್ಲಿಗೆ ಒಂಚೂರು ಕಡಿಮೆ ಆಯಿತು. ಒಂದು ಪುಟ್ಟ ಇಡ್ಲಿ ಮಾಡಿದ್ದೀನಿ. ಇದು ನೀವು ಇಡ್ಲಿ ಸ್ಟ್ಯಾಂಡಲ್ಲಾದರೂ ಇಡ್ಬೋದು, ಹೀಗೆ ಹಾಗೆ ಸಹ ಇಡ್ಬೋದು. ಇಡ್ಲಿ ಸ್ಟ್ಯಾಂಡಲ್ಲೇ ಇಡಬೇಕಂತ ಇಲ್ಲ. ನೋಡಿ ಖಾಲಿದು, ನೀರಿಲ್ಲ, ಏನು ಬೇಯಿಸ್ತಾ ಇರಲಿಲ್ಲ. ಹೀಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ನೆನೆಯೋಕ್ಕೆ. ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡೋಣ, ಮತ್ತೆ ನೋಡೋಣ. ನೋಡಿ ನಿನ್ನೆ ಕಾಯಿ ಹಾಲು ಮಾಡುವಾಗ ತೆಂಗಿನಕಾಯಿ ತೆಗೆದಿಟ್ಟಿದ್ವಲ್ಲ, ಹಿಂಡ್ಬಿಟ್ಟು ಅದನ್ನು ತಂಬಳಿ ಮಾಡೋಣ ಅಂತ ಹೇಳಿದ್ದೆ. ಈಗ ಮಾಡೋಣ ಅದರದ್ದು. ಆ ಇಡ್ಲಿ ನೆನೆದ್ರಲ್ಲಿ ತಂಬಳಿ ಮಾಡೋಣ. ಇಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು ಹಾಕಿ ಹುರಿತಾ ಇದ್ದೀನಿ. ಇದಕ್ಕೆ ಇಡ್ಲಿಗೆ ಚಟ್ನಿನೂ ತಿನ್ಬೋದು, ತಂಬಳಿಲೂ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಾಕಿ ಸೊಪ್ಪು ಅಂದರೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಗಣಿಕೆ ಸೊಪ್ಪು ಹೇಳ್ತಾರೆ, ಕಾಕಿ ಸೊಪ್ಪು ಹೇಳ್ತಾರೆ. ನೋಡಿ ಈ ಸೊಪ್ಪು ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಈ ಸೊಪ್ಪು ಹೊಟ್ಟೆಯಲ್ಲಿರುವಂಥ ಹುಣ್ಣನ್ನೆಲ್ಲ ಗುಣ ಮಾಡುತ್ತೆ. ಸರ್ಜರಿ ಆಗಿದ್ದವ್ರಿಗೂ ತುಂಬ ಒಳ್ಳೆಯದಿದು. ಒಂದು ಹಿಡಿ ಸೊಪ್ಪು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದೇ ಒಂದು ಹಿಡಿ ಸೊಪ್ಪನ್ನು ನಾವು ಯೂಸ್ ಮಾಡಿದ್ರೆ ಕೂಡ. ಸೊ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ. ಹಣಕ್ಕೆ ಸಿಕ್ಕಿದ್ರೂ ತೊಗೊಳ್ಬೋದು. ಅಲ್ಲಲ್ಲಿ ಬೇಲಿಗಳಲ್ಲಿ ಕೂಡ ಬೆಳ್ಕೊಂಡಿರುತ್ತೆ. ಇದು ಬೆಳೆ ಥರ ಬೆಳೆಯೋದಿಲ್ಲ, ಬಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೀಟ್ ಆಗಿದ್ದರೆ ಕೂಡ ಹೀಟನ್ನು ಕಂಟ್ರೋಲ್ ಮಾಡೋ ಶಕ್ತಿ ಈ ಸೊಪ್ಪಿಗಿದೆ. ಇದರ ಬೀಜವನ್ನು ಒಣಗಿಸಿ ತಮಿಳ್ನಾಡಲ್ಲೆಲ್ಲ ನಾನು ಉಪ್ಪುಮೆಣಸಿನ್ಕಾಯಿ ಮಾಡ್ತೀವಲ್ಲ, ಅದೇ ಥರ ಬೀಜವನ್ನು ಮಾಡಿ ಅದನ್ನು ಕರೆದು ಅದರಲ್ಲಿ ಒತ್ತಕೊಳಂಬು ಅಂತ ಮಾಡ್ತಾರೆ. ಅದರ ಬೀಜದಲ್ಲಿ 2 ಥರದ್ದು ಬೀಜ ಬರುತ್ತೆ. ಒಂದು ರೆಡ್ ಕಲರು, ಒಂದು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ನೋಡಿ ಈಗ ಇದು ಹುರಿದಾಗಿದೆ. ಇದನ್ನು ಜಾರ್ಗೆ ತಗೊಳ್ಳೋಣ. ಅದರಲ್ಲಿ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ.
ಮತ್ತು ಸೊಪ್ಪು. ಇದು ಗಿಡದಲ್ಲಿ ಈಗಷ್ಟೇ ಕಿತ್ಕೊಂಡು ಬಂದೆ. ಇದಕ್ಕೊಂಚೂರು ಎಣ್ಣೆ ಹಾಕಿ ಹುರಿಯೋಣ. ಇದು ಹಾಕೋದು ಒಂದೇ ಒಂದು ಹಿಡಿ, ಆದರೆ ಇದ್ರ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಹಳ್ಳಿಯವ್ರು ಯಾರನ್ನ ಗೊತ್ತಿರೋದಿದ್ರೆ ಅವ್ರಿಗೆ ಹೇಳಿ ತರಿಸ್ಕೊಂಡು ಮಾಡಿ. ಇದನ್ನು ಇದ್ರಲ್ಲಿ ಪಲ್ಯ ಮಾಡ್ಬೋದು, ಮಜ್ಜಿಗೆ ಹುಳಿ ಮಾಡ್ಬೋದು, ಪಲ್ಯ ಹೆಸರುಬೇಳೆ ಹಾಕಿ ಪಲ್ಯ ಮಾಡ್ಬೋದು, ಬರೀ ಪಲ್ಯನೂ ಮಾಡ್ಬೋದು. ಮತ್ತು ಮಜ್ಜಿಗೆ ಹುಳಿ ನಾವು ಬೇರೆ ಎಲ್ಲ ಹೇಗೆ ಮಜ್ಜಿಗೆ ಹುಳಿ ಮಾಡ್ತೀವೋ ಅದೇ ಥರ ಇದನ್ನು ಹುರಿದು ಇದೇ ಥರ ಹುರ್ಕೊಂಡು ರುಬ್ಬಿಟ್ಟು ಮಜ್ಜಿಗೆ ಹುಳಿ ಮಾಡ್ಬೋದು. ಸ್ವಲ್ಪ ಕಹಿ ಬರುತ್ತೆ ಪಲ್ಯ ಎಲ್ಲ ಮಾಡುವಾಗ. ಮಜ್ಜಿಗೆ ಹುಳಿ ಮಾಡುವಾಗ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಬೇಕು, ಆಗ ನಿಮ್ಗೆ ಅದು ಕಹಿ ಹೋಗುತ್ತೆ. ನೋಡಿ, ಇಷ್ಟಾದರೂ ಸಾಕು, ಬಿಸಿ ಆದರೆ ಸಾಕಿದೆ. ಅಷ್ಟು ಒಳ್ಳೆಯದು. ಕೈಯಲ್ಲೆಲ್ಲ ಉರಿ ಬರುತ್ತಲ್ಲ, ಕೈ ಕೆಲವ್ರಿಗೆ ಇಲ್ಲೆಲ್ಲ ಉರಿ ಬರುತ್ತೆ. ಹಾಗೆ ಸೊಪ್ಪಿನ ರಸವನ್ನು ತೆಗೆದು ಒರೆಸ್ಕೊಂಡ್ರೆ, ಆ ಸೊಪ್ಪು ರಸ ಹಚ್ಚಿದರೆ ಉರಿ ಎಲ್ಲ ಹೋಗುತ್ತೆ. ಈಗ ಆಫ್ ಮಾಡ್ತೀನಿ. ಈಗ ಇದನ್ನು ಜಾರಕ್ಕೆ ತಗೊಳ್ಳೋಣ. ಆರಲಿ, ಆರಿದ್ಮೇಲೆ ಈ ತೆಂಗಿನಕಾಯಿದು ಹಾಕ್ಬಿಡೋಣ. ಹಾಕಿ ಇದನ್ನು ಮಿಕ್ಸಿ ಹಾಕ್ಕೊಂಡು ಬರೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಡೋಣ. ಇಲ್ಲಿ ನೋಡಿ, ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡೋಣ. ಇವಾಗ ಇದಕ್ಕೆ ರುಬ್ಕೊಂಡಿರೋದು ಹಾಕೋಣ. ಬಿಸಿ ಹೆಲ್ತಿಯಾಗಿರುತ್ತೆ. ಆಯಿಲ್ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ವೆಯ್ಟ್ ಲಾಸ್ಗೂ ಬೆಸ್ಟ್. ಹೀಗೆ ಇದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪು ಹಾಕೋಣ. ಉಪ್ಪು ನೋಡಿ, ಮೈ ಮೇಲೆ ಗಾಯ ಆಗಿದ್ರೆ ನಮಗೆ ಗೊತ್ತಾಗತ್ತೆ, ಮೆಡಿಸಿನ್ ಹಾಕ್ತೀವಿ. ಹೊಟ್ಟೆ ಒಳಗೆ ನನ್ನ ಹುಣ್ಣಲ್ಲಾಗಿದ್ರೆ ಗೊತ್ತಾಗೋದಿಲ್ಲ. ಸೊ ಇದು ಹೊಟ್ಟೆಯಲ್ಲೆಲ್ಲ ಹುಣ್ಣು ಹಾಕಿದರೆ ಅದಕ್ಕೆಲ್ಲ ನಾನು ಒಳ್ಳೆ ಮೆಡಿಸಿನ್ನು. ನೋಡಿ, ಒಗ್ಗರಣೆ ಮಾಡಿದ್ದೆಲ್ಲದು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಇಷ್ಟೇ, ಇನ್ನೇನಿಲ್ಲ ಇದಕ್ಕೆ. ನೋಡಿ, ತಂಬಳಿ ರೆಡಿ. ರೆಡಿಯಾಗಿದೆ. ಈಗ ಇಡ್ಲಿ ಏನಾಗಿದೆ ಅಂತ ನೋಡೋಣ. ಏನಂದರೆ ಇದು ಬಿಸಿ ಇರೋದಿಲ್ಲ, ತಣ್ಣಗಿರತ್ತಷ್ಟೇ ಇಡ್ಲಿ. ನೋಡಿ, ಹೇಗೆ ಬಂದಿದೆ. ಮಾಮೂಲಿ ಇಡ್ಲಿ ಹಾಗೆ ಇದೆ. ಇದು ಕ್ಯಾರೆಟ್ ಹಾಕಿದ್ದು, ಕೊತ್ತಂಬರಿ ಸೊಪ್ಪು ಹಾಕಿದ್ದು. ಇದು ಸಣ್ಣ ಇಡ್ಲಿ ಹಾಕಿ ಸ್ವಲ್ಪ ಹಿಟ್ಟು ಉಳಿತಲ್ಲ, ಅದು ಮಾಡಿದ್ದು. ನೋಡಿ, ಅದಕ್ಕೆ ತಂಬಳಿ ಆದರೂ ಹಾಕ್ಬೋದು, ಚಟ್ನಿ ಸಹ ಆಗುತ್ತೆ. ನಂದು ಹೀರೆಕಾಯಿ ಚಟ್ನಿ ಮಾಡಿತ್ತಲ್ಲ, ಇದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಲಿಂಕು, ನೋಡಿ. ಈಗ ಇಡ್ಲಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಸಾಫ್ಟ್ ಬಂದಿದೆ, ತುಂಬ ಸಾಫ್ಟಾಗಿದೆ ಇಡ್ಲಿ. ಹೀಗೆ ಚಟ್ನಿ ಅದ್ಕೊಂಡು, ಅಥವಾ ತಂಬಳಿಲಿ, ಇದು ತಂಬಳಿ ಕೂಡ ತುಂಬ ಚೆನ್ನಾಗಿರುತ್ತೆ, ಅದ್ಕೊಂಡು ತಿನ್ಬೋದು. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ಲೈಕ್ ಕೊಡಿ, ನಿಮ್ಮ ಲೈಕಿಂದ ಅದು ಇನ್ನೊಂದು 10 ಜನಕ್ಕೆ ಹೋಗುತ್ತೆ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.